ಇವತ್ತು ಜೋಶಿಮಾಳ ಪರಿಸರದಲ್ಲಿ ಒಂದು ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಇಲ್ಲಿ ಬಾಬು ಅವರು ಸಂತೋಷ್ ಅಂತ ಅವರ ಹೆಸರು, ಅವರು ಮತ್ತು ಬ್ರದರ್ ಅವರ ಸಿಸ್ಟರ್, ಇಬ್ಬರು ಸಿಸ್ಟರ್ ಮತ್ತು ಅವ್ರ ತಾಯಿ ವಿಷವನ್ನ ಸೇರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವ್ರ ತಂಗಿ ಒಬ್ರು ಪಾಪ ಬದುಕುಳಿದಿದ್ದಾರೆ. ಅವರು ಹೇಳ್ತಿರೋ ಪ್ರಕಾರ ಅವರು BC ಅಂತ ನಮ್ಮ ಬಂಗಾರ ಕೆಲಸ ಮಾಡೋರಲ್ಲಿ BC ಸೋನಾರ ಬಂಗಾರದ BC ಮಾಡ್ತಾರೆ. ಆ BCಯಲ್ಲಿ ಅವರೇನೋ ಎಷ್ಟೋ ಕಿಲೋ ಬಂಗಾರವನ್ನ ತೆಗೆದುಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದುಕೊಂಡಿದ್ದದ್ದು ಅವರಿಗೆ ತುಂಬಲಿಕ್ಕೆ ಆಗಿಲ್ಲ. ಆಗದೆ ಇದ್ದಾಗ ಜನರು ಅವರಿಗೆ ತೆಗೆದುಕೊಂಡ ಮನುಷ್ಯರು ಅವರಿಗೆ ಟಾರ್ಚರ್ ಮಾಡ್ತಾ ಇದ್ರು ಮತ್ತು ಮಾರ್ಕೆಟ್ ಪ್ಲೇಸ್ ಅಲ್ಲಿ ತನ್ನನ್ನ ಅವರು ಅವಹೇಳನ ಮಾಡ್ತಾ ಇದ್ರು. ನನಗದು ಸಹಿಸ್ಲಿಕ್ಕೆ ಆಗ್ಲಿಲ್ಲ ಮತ್ತು ಕೊಡೋರು ನಾನು ಸ್ವಲ್ಪ ಕೊಡ್ತಾ ಇದ್ದೆ, ಆದ್ರೂ ನನ್ನಿಂದ ಈಗ ಆಗ್ತಾ ಇಲ್ಲ ಅನ್ನೋ ಉದ್ದೇಶ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಅವರು ಇದು ಕೊಟ್ಟಿದ್ದಾರೆ. ಅದು ಅವ್ರ ಡೆತ್ ನೋಟ್ ಅಲ್ಲಿ ಇದೆ. ಆದ್ರಿಂದ ಇಲ್ಲ, ಇವ್ರು 15 ವರ್ಷದಿಂದ ಇಲ್ಲೇ ಇದ್ರು. ಪಾಪ ಅವ್ರ ಅಮ್ಮ ಆಗ್ಲಿ ಅವ್ರ ತಂಗಿ ಮತ್ತು ಅವರು ತುಂಬಾ ಒಳ್ಳೆ ಮನುಷ್ಯರಿದ್ರು. ನಾವೆಲ್ಲ ಇಲ್ಲೇ ಇರ್ತಿದ್ವಿ, ನಮ್ದು ಇಲ್ಲೇ ಜೋಶಿಮಾಳನೆಯ. ಆದ್ರೂ ಅವಳ ಹರಿಮಂದಿರದ್ದು ಸೇವೆ ಮಾಡ್ಕೊಂಡು ಅವ್ರ ತಂಗಿ ಎಲ್ಲ ತುಂಬಾ ಚೆನ್ನಾಗಿದ್ರು. ಯಾರ ಹತ್ರನೂ ಒಂದಿನೂ ಜಗಳ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ನಮ್ದು ನೇಬರ್ ಅವರು ಸಿಸ್ಟರ್ ಅವ್ರದೇ ಮನೇಲಿ ಅವ್ರ ಬಾಡಿಗೆಗಿದ್ರು. ಅದು ತುಂಬಾ ಒಳ್ಳೆ ಜನ. ಆ ರೀತಿ ಏನೂ ಇಲ್ಲ. ಪಾಪ ಪರಿಸ್ಥಿತಿ ಅವರನ್ನ ಆ ರೀತಿ ಮಾಡಿದೆ. ಅವ್ರು ತಗೊಂಡಿದ್ದವರಿಗೆ ಈಗ ಬಂಗಾರ ರೇಟು ತುಂಬಾ ಹೈ ಆಗಿದೆ ಅಲ್ಲ, ಅದರಿಂದ ಅವರಿಗೆ ಆಗ್ತಾ ಇರ್ಲಿಲ್ಲ ಏನೋ ಇದು ಮಾಡ್ಲಿಕ್ಕೆ. ಅದನ್ನ ಜನರ ತೆಗೆದುಕೊಂಡಿದ್ದು ಬಂಗಾರ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ಕಾರಣದಿಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲ, ಸ್ವಭಾವ ತುಂಬಾ ಒಳ್ಳೇದು. ಹಾಗೆ ಯಾವ್ದು ಕಿರಿಕಿರಿ ಹೋಗ್ತಾ ಇರ್ಲಿಲ್ಲ. ನಾವು ಅವ್ರ ಮನೆಗೆ ಹೋಗ್ತಾ ಇದೀವಲ್ಲ ಏನಾದ್ರು ಕೊಡ್ಲಿಕ್ಕೆ, ನಮ್ದು ಸಮಾಜದ ಹವಾಲೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ಏನೂ ಇಲ್ಲ, ಪಾಪ ನಗ್ತಾನೆ ಮಾತಾಡ್ತಾ ಇದ್ರು. ಯಾರ ಹತ್ರನೂ ಜಗಳನೂ ಇಲ್ಲ, ಏನೂ ಇಲ್ಲ. ನಾವು ಹೋಗ್ತಾ ಇದ್ದಾಗ ನಗ್ತಿದ್ರು, ಮಾತಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅವ್ರ ಸಿಸ್ಟರ್ ಸಾಲದ ಬಗ್ಗೆ ಹೋಗಿ ಅಂತ ಇವ್ರು ಬಾಬು ಅವ್ರೊಬ್ರೆ ಅಂತೆಲ್ಲ ತುಂಬಾ ಜನ ಹೀಗೆ ತಗೊಂಡು ಹೋಗಿದ್ದಾರೆ ಅಂತ ಈಗ ಸುದ್ದಿಯಲ್ಲಿ ಇದೆ. ಅದನ್ನ ಈಗ ಒಬ್ಬೊಬ್ರೆ ಬರ್ತಾ ಇದಾರೆ ಸುದ್ದಿಯಲ್ಲಿ, ಅವ್ರು ತಗೊಂಡೋದ್ರು ಇವ್ರು ತಗೊಂಡೋದ್ರು ಅಂತ ಹೇಳ್ಕೊಂಡು. ರೇಟ್ ತುಂಬಾ ಹೈ ಆದ್ಮೇಲೆ ಅವ್ರಿಗೆ ಅದನ್ನ ಕೊಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ, ಏನಿಲ್ಲ. ಅಂದ್ರೆ ಈಗ ನಮ್ಮವ್ರದ್ದು ಪರಿಸ್ಥಿತಿನೇ ಹಾಗಾಗಿದೆ. ಬಂಗಾರದ ರೇಟ್ ಹೈ ಆದ್ಮೇಲೆ ಮದುವೆ ಆಗಿರ್ಲಿಲ್ಲ. ಪಾಪ ಅವ್ರ ಸಿಸ್ಟರ್ದು ಆಗಿರ್ಲಿಲ್ಲ. ಅಂದ್ರೆ ಸಿಸ್ಟರಿಗೋಸ್ಕರ ಅವರು ಮದ್ವೆ ಆಗ್ಲಿಕ್ಕೆ ಲೇಟ್ ಮಾಡಿದ್ರು ಅನಿಸ್ತದೆ. ನಂತರ ಸಿಸ್ಟರ್ದು ಆಗಿಲ್ಲ, ಅವನು ಪಾಪ ಆಗಿಲ್ಲ. ನಾವು ಚೀಟ್ ಫಂಡ್ ಇಂದ ಆಗಿದೆ, ಬಟ್ ಎಲ್ಲ ಆಗೋರಿಗೆ ಆಗ್ತದೆ. ಆದ್ರೆ ಆ ಪರಿಸ್ಥಿತಿ ನಮಗೆ ಇಲ್ಲ ಅಂತಂದ್ರೆ ಅದನ್ನ ನಾವು ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು ಸರ್. ಮುಂಚಿಂತ ಒಬ್ರು ಮಾಡ್ತಾರಂತ ನಾವು ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಅಲ್ಲ. ಆ ಲೆಕ್ಕದಲ್ಲಿ ನಮ್ದೇ ತಪ್ಪು ಅನ್ಬೇಕು. ಹಾಸಿಗೆ ಇದ್ದಷ್ಟು ನಾವು ಕಾಲ್ ಚಾಚಬೇಕು ಹೊರತು ಸಿಗತ್ತೆ ಅಂತ ಆಮಿಷದಿಂದ ಯಾವ್ದಕ್ಕೂ ನಾವು ಒಳಗಾಗಿ ಹೋಗ್ಬಾರ್ದು. ಹೋದ್ರೆ ಈ ಪರಿಸ್ಥಿತಿ ಎದುರಿಸ್ಲಿಕ್ಕೆ ಆಗಿದ್ರೆ ಮಾತ್ರ ಆ ಪರಿಸ್ಥಿತಿ ನಾವು ಕೈ ಹಾಕ್ಬೇಕಾಗ್ತದೆ. ಆಗಲ್ಲ ಅಂತಂದ್ಮೇಲೆ ಅವ್ರು ಅದು ಮಾಡಿದ್ದು ತಪ್ಪು. ಒಂದು ಫಸ್ಟ್ ಅದು ಮಾಡಿದ್ಮೇಲೆ ಈಗಿನ ಪರಿಸ್ಥಿತಿಲಿ ಅವನಿಗೆ ಕೊಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅಷ್ಟೆಲ್ಲ ಇದು ಮಾಡೋದು ಅವ್ನ ಪರಿಸ್ಥಿತಿನ ಅವ್ನು ಬಾಡಿಗೆ ಮನೇಲಿ ಇದ್ದಾರೆ. ಪಾಪ ಬಾಡಿಗೆ ಮನೇಲಿ ಇದ್ಕೊಂಡು ಅಷ್ಟೆಲ್ಲ ಲಕ್ಷ ಗಟ್ಲೆ ಅವನು ಎಲ್ಲಿಂದ ಕೊಡೋನು, ಅದರಿಂದ ಆಗ್ತಾ ಇರ್ಲಿಲ್ಲ. ಅದು ಅವನ ಪರಿಸ್ಥಿತಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೊಟ್ಟವ್ರು ಪಾಪ ಅವ್ರಾದ್ರು ಯಾಕೆ ಸುಮ್ನೆ ಉಳಿತಾರೆ? ಅವರಿಗೂ ಪಾಪ ಅವ್ರು ಕೊಟ್ಟಿದ್ದ ಹಣ ಅವ್ರಿಗೆ ಬೇಕೇ ಆಗ್ತದಲ್ಲ. ಅವರು ಫೋನ್ ಮಾಡೋದು ಸಹಜ. ಫೋನ್ ಮಾಡಿದ್ಮೇಲೆ ಈ ರೀತಿ ಮಾಡ್ಕೊಂಡಿದ್ದು ಕಷ್ಟ. ನನ್ನ ಹೆಸರು ಅಂಜನಾ ರಾಯ್ಕರ್ ಅಂತ.